ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಶ್ರೇಷ್ಠ ನಾಮದಲ್ಲಿ ನಿಮ್ಮೆಲ್ಲರನ್ನ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸ್ತೇನೆ. ದೇವಾದಿದೇವನು, ಕರ್ತರ ಕರ್ತನು, ರಾಜಾದಿರಾಜನು ಆಗಿರುವಂಥ ಯೇಸು ಸ್ವಾಮಿ ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ ಅದರ 9ನೇ ವಚನದಲ್ಲಿ ಆತನ ಹಿಂದೆಯೂ ಮುಂದೆಯೂ ಹೋಗುತ್ತಿದ್ದವರು ಜಯ, ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ, ನಮ್ಮ ಪಿತೃವಾದ ದಾವೀದನ ರಾಜ್ಯವು ಬರುತ್ತದೆ, ಅದಕ್ಕೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಅನೇಕರು ಈ ಲೋಕದಲ್ಲಿ ಕುದುರೆಗಳನ್ನು ಉಪಯೋಗಿಸಿ ರಾಜ್ಯಗಳನ್ನು, ದೇಶಗಳನ್ನು ಗೆದ್ದವರು ಇದ್ದಾರೆ. ಆದರೆ ಅವರ ರಾಜ್ಯಗಳು ಯಾವುದು ನಿಂತಿಲ್ಲ. ಕುದುರೆಗಳು ಬಲಶಾಲಿ, ಕುದುರೆಗಳು ಹೆಸರುವಾಸಿ, ಕುದುರೆಗಳು ಬಹಳ ಸ್ಪೀಡು, ಅಶ್ವಬಲ ಎಂದು ಹೇಳುತ್ತಾರೆ. ಆದರೆ ಆ ಅಶ್ವಬಲಕ್ಕಿಂತಲೂ ರಾಜಾದಿರಾಜನಾಗಿರುವಂಥ ಯೇಸು ಸ್ವಾಮಿ ಆಯ್ಕೆ ಮಾಡಿಕೊಂಡಿದ್ದು ಒಂದು ಕತ್ತೆಯನ್ನು. ನೋಡಿ, ಅರಸರುಗಳು ಅಶ್ವಬಲದಿಂದ ಗೆದ್ದವರು ಇಲ್ಲದೆ ಹೋದರು. ಆದರೆ ಕತ್ತೆಯ ಮೇಲೆ ಕರ್ತನು ಬರುವಾಗ ಅನೇಕರು ಆತನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ಹೇಳಿದರು. ಪಿಲಾತನು ಯೇಸು ಸ್ವಾಮಿಯನ್ನು ಕೇಳಿದರು, ನೀನು ಯಾವ ರಾಜ್ಯದ ರಾಜ, ನಿನ್ನ ರಾಜ್ಯ ಎಲ್ಲಿದೆ ಅಂತ ಕೇಳಿದರು. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನನ್ನ ರಾಜ್ಯ ಇಲ್ಲಿ ಇಲ್ಲ, ಇಲ್ಲಿಗೆ ಸಂಬಂಧಪಟ್ಟದ್ದಲ್ಲ ಎಂದು ಹೇಳಿದನು. ಅದರ ಅರ್ಥ ಈ ವಾಕ್ಯದಲ್ಲಿ ಇಲ್ಲಿ ಹೇಳಿದ ಪ್ರಕಾರವಾಗಿ ಪಿತೃವಾದ ದಾವೀದನ ರಾಜ್ಯವು ಬರುತ್ತದೆ, ಅದಕ್ಕೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ. ಇದು ಭೂಮಿಗೆ ಸಂಬಂಧಪಟ್ಟದ್ದಲ್ಲ, ಇದು ಪರಲೋಕಗಳಿಗೆ ಸಂಬಂಧಪಟ್ಟದ್ದು. ಸ್ವರ್ಗ, ಮರ್ತ್ಯ, ಪಾತಾಳಕ್ಕೆ ಅಧಿಪತಿಯಾಗಿರುವಂಥ ಯೇಸುವಿನ ಕುರಿತಾಗಿರುವಂಥ ಮಾತು ಇದಾಗಿದೆ. ನನ್ನ ಪ್ರಿಯ ದೇವಜನರೇ, ಇವತ್ತು ಕತ್ತೆಯನ್ನು ಏರಿ ಬಂದಂಥ ಯೇಸುವಿನ ಕುರಿತಾಗಿ ಈ ದಿನ ಮಾತ್ರವಲ್ಲ, ಆ ದಿನಗಳಿಂದಲೇ ಅನೇಕರು ಅರ್ಥ ಮಾಡಿಕೊಳ್ಳಲಿಲ್ಲ. ಇದು ಆತ್ಮೀಕವಾದ ಕಾರ್ಯ ಎಂದು ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. ಇವತ್ತು ಎಷ್ಟೋ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಅನೇಕರು ಇದು ಧರ್ಮ, ಇದು ದೇಶ ವಿರೋಧಿ, ಇದು ಅವರ ಸ್ವಾರ್ಥ, ಇದು ವಿದೇಶಿ ಅಂತಾರೆ. ದೇವರಿಗೆ ದೇಶಿ ವಿದೇಶಿ, ನಾನು ನೀನು ಯಾವುದೂ ಇಲ್ಲ. ಇದು ದೇವರಿಗೆ ಸಂಬಂಧಪಟ್ಟದ್ದು, ಆತ್ಮಕ್ಕೆ ಸಂಬಂಧಪಟ್ಟದ್ದು. ವೇಷ ಭಾಷೆ, ಇಲ್ಲವೆಂದರೆ ಸಂಸ್ಕೃತಿ, ಇಲ್ಲವೆಂದರೆ ನಮ್ಮ ಸ್ವಾರ್ಥಕ್ಕಾಗಿ ಇರುವಂಥದ್ದಲ್ಲ. ಇಲ್ಲಿ ಮಾರ್ಕ 11ನೇ ಅಧ್ಯಾಯದ ಪ್ರಾರಂಭದಲ್ಲಿ ಹೇಳುತ್ತದೆ, ಯೇಸು ಅರಸನಂತೆ ಯೆರೂಸಲೇಮಿನನ್ನು ಪ್ರವೇಶ ಮಾಡಿದರು. ಅರಸನಂತೆ ಹೊರತು ಅರಸನಾಗಿರಲಿಲ್ಲ. ಆತನು ಅರಸನಾಗಿರಲಿಲ್ಲ. ಆದರೆ ಆತನ ರಾಜ್ಯವು, ಆತನು ರಾಜನಾಗಿರುವುದು ಕೇವಲ ಒಂದು ಕಾಲಕ್ಕೋ ಒಂದು ಸ್ಥಳಕ್ಕೋ ಅಲ್ಲ. ಆತನು ಸಮಸ್ತಕ್ಕೂ, ನಾನು ಹೇಳಿದ ಹಾಗೆ ಸ್ವರ್ಗ, ಮರ್ತ್ಯ, ಪಾತಾಳಗಳಿಗೆ ಆತನು ರಾಜಾದಿರಾಜನು, ಕರ್ತನು ಆಗಿದ್ದಾನೆ. ಮನುಷ್ಯರು ಇವತ್ತು ಈ ಪಾರ್ಟಿಯಲ್ಲಿರ್ತಾರೆ, ನಾಳೆ ಆ ಪಾರ್ಟಿಗೆ ಹೋಗ್ತಾರೆ. ಮನುಷ್ಯರು ಇವತ್ತಿಂದು ಮಾತಾಡ್ತಾರೆ, ನಾಳೆ ಒಂದು ಮಾತಾಡ್ತಾರೆ, ಬದಲಾಗಿ ಬಿಡುತ್ತಾರೆ. ಇವತ್ತು ಹಾಲೆಲೂಯಾ, ಓಸಾನ, ಕರ್ತನ ನಾಮದಲ್ಲಿ ಬಂದವರಿಗೆ ಜಯ, ಆಮೇನ್ ಅಂತ ಹೇಳಿದವರು ನಾಳೆ ಅದೇ ಬಾಯಿಂದ ಯೇಸುವನ್ನು ಶಿಲುಬೆಗೆ ಹಾಕಿರಿ ಅಂದರು. ಲಾಭ ಬಂದಾಗ ಜೊತೆಯಲ್ಲಿರ್ತಾರೆ, ನಷ್ಟವಾದಾಗ ಹಿಂದೆ ಹೋಗ್ಬಿಡ್ತಾರೆ, ಮೋಸ ಮಾಡ್ತಾರೆ. ಆದರೆ ಯೇಸು ಸ್ವಾಮಿ ಇಲ್ಲಿ ನಾವು ಹೇಳುವಂಥ ಮಾತು ನಿಜವಾಗಿಯೂ ಆತನನ್ನು ನಂಬಿದವರು ಧನ್ಯರು. ಯಾರು ಕರ್ತನ ಹೆಸರಿನಲ್ಲಿ ಬರುತ್ತಾರೋ, ಯಾರು ಕರ್ತನನ್ನೇ ಆಶ್ರಯಿಸುತ್ತಾರೋ, ಆತನನ್ನೇ ಹಿಂಬಾಲಿಸುತ್ತಾರೋ ಅವರಿಗೆ ಜಯ ಉಂಟಾಗುವುದು. ನಮಗೂ ಕೂಡ ಕರ್ತನು ರಾಜಾದಿರಾಜನಾಗಿರುವ ಆತನು ಜಯ ಕೊಡಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ. ಪರಮ ತಂದೆಯಾದ ದೇವರೇ, ಹೌದು ಸ್ವಾಮಿ, ನೀನು ಈ ಲೋಕದಲ್ಲಿ ಒಂದು ಸೈನ್ಯವನ್ನು ಕಟ್ಟಬಹುದಾಗಿತ್ತು. ಅಶ್ವಬಲವನ್ನು ಉಪಯೋಗಿಸಿಕೊಂಡು ಅಲೆಕ್ಸಾಂಡರ್ನಂತೆ, ಹಿಟ್ಲರ್ನಂತೆ, ಅನೇಕ ಮೇಧಾವಿಗಳಂತೆ ದೇವರ ರಾಜ್ಯಗಳನ್ನು ಕಟ್ಟಬಹುದಾಗಿತ್ತು. ಆದರೆ ನೀವು ಹೇಳಿದಿರಿ, ಮನುಷ್ಯರು ಕಟ್ಟುವ ರಾಜ್ಯಗಳು, ಆ ಮನುಷ್ಯರು ಕಟ್ಟುವ ಅರಮನೆಗಳು, ಮನುಷ್ಯರು ಕಟ್ಟುವ ಎಲ್ಲವೂ ನಾಶವಾಗುತ್ತದೆ. ಆದರೆ ನಾನು ಕಟ್ಟುವ ರಾಜ್ಯವು ನಿರಂತರವಾಗಿರುವುದು, ಅದು ಪರಲೋಕ ರಾಜ್ಯ.
ಪ್ರತಿ ಮನುಷ್ಯನಿಗೂ ಪಾಪದಿಂದ ಬಿಡುಗಡೆಯನ್ನು ಕೊಡುವಂಥ ರಾಜ್ಯ. ಅದು ಭಾಷೆ, ದೇಶ, ನೀನು ನಾನು ಯಾವುದೂ ನೋಡದೆ ಸಮಾನವಾಗಿ ಎಲ್ಲರನ್ನೂ ಪ್ರೀತಿ ಮಾಡಿ ಪ್ರತಿಯೊಬ್ಬರನ್ನು ರಕ್ಷಿಸಬೇಕೆಂಬ ಪ್ರೀತಿ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಇದನ್ನು ಅರ್ಥ ಮಾಡಿಕೊಳ್ಳದೆ ಅನೇಕರು ವಿರೋಧ ಮಾಡುತ್ತಾರೆ. ಆದರೆ ನೀವು ಹೇಗೆ ಯೆರೂಸಲೇಮನ್ನು ಪ್ರವೇಶಿಸಿದರು ಹಾಗೆ ದಯಮಾಡಿ ನಮ್ಮ ಜೀವಿತಗಳಲ್ಲಿ ನೀವು ಪ್ರವೇಶಿಸಿರಿ ಅಪ್ಪ. ಮಾತ್ರವಲ್ಲದೆ ಹೇಗೆ ಕತ್ತೆಯನ್ನು ಆರಿಸಿಕೊಂಡಿರೋ ಹಾಗೆ ನಮ್ಮನ್ನು ಆರಿಸಿಕೊಳ್ಳಿರಿ ಅಪ್ಪ. ಹೇಗೆ ಸ್ವಾಮಿ ದೇವರೇ ನೀವು ಕರ್ತನೇ ಆ ಎಲ್ಲ ಜನರನ್ನು ನನ್ನ ಹೆಸರಿನಲ್ಲಿ ಬರುವವರಿಗೆ ಶುಭ ಜಯ ಎಂದು ಹೇಳಿದರು, ನಿನ್ನ ಹೆಸರಿನಲ್ಲಿ ಬಂದಿರುವಂಥ ನಮಗೆ ಶುಭವು ಜಯವು ನೀನು ಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿಯೂ ಈ ನಮ್ಮ ಮೊರೆಯನ್ನು ನೀವು ಆಲಿಸಿದ್ದೀರಾ. ನಿಮ್ಮ ರಾಜ್ಯದಲ್ಲಿ ಪ್ರವೇಶಿಸಲಿಕ್ಕೆ ಬೇಕಾದ ಕೃಪೆಯನ್ನು ನಮಗನುಗ್ರಹಿಸಿ ಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ, ಯಾವಾಗಲೂ ದೇವರೇ ನಿನ್ನ ಹೆಸರಿನಲ್ಲಿ ನಾವಿರುವಂತೆ ಏನು ತಡೆಗಳು, ತೊಂದರೆಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು, ಹಿಂಸೆಗಳು, ಬಾಧೆಗಳು ಬಂದಾಗಿಯೂ ನಾನು ರಕ್ಷಿಸಲ್ಪಡಬೇಕು. ನನಗೆ ಆ ಕರ್ತನ ಅವಶ್ಯಕತೆ ಇದೆ. ರಾಜಾದಿರಾಜನೇ, ಕರ್ತನ ಕರ್ತನೇ, ನನ್ನ ಹೃದಯದೊಳಗೆ ಪ್ರವೇಶಿಸಪ್ಪ. ಆಗ ನನ್ನ ದೇವರೇ ಜೀವಿತವು ಸಂತೋಷದಾಯಕವಾಗುತ್ತದೆ, ದೇವರ ಸುಖವಾಗುತ್ತದೆ, ಜಯವಾಗುತ್ತದೆ. ಎಲ್ಲ ವಿಷಯಗಳಲ್ಲಿ ನಾನು ಸೋಲಿಲ್ಲದವನಾಗುತ್ತೇನೆ. ಯಾಕೆಂದರೆ ನನ್ನೊಟ್ಟಿಗಿರುವಾತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು. ನನ್ನ ಹಿಂದೆ ಇರುವಾತನು ನನಗೆ ಜಯ ಕೊಡುವಾತನು. ಎಷ್ಟು ಶತ್ರುಗಳು, ಎಷ್ಟು ಸಮಸ್ಯೆಗಳು ನನ್ನನ್ನು ಕಾಡಿದಾಗಲೂ, ಎಂಥ ಅನಾರೋಗ್ಯಗಳು ನನ್ನನ್ನು ಮುತ್ತಿದಾಗಲೂ ನನ್ನಲ್ಲಿರುವಾತನು ಲೋಕದಲ್ಲಿರುವಾತನಿಗಿಂತ ಶಕ್ತನು ಎಂದು ನಂಬುತ್ತಾ ಇದ್ದೇವೆ. ಈ ದಿನಕ್ಕಾಗಿ ನಿನಗೆ ವಂದನೆ ಅಯ್ಯ. ಇದುವರೆಗೂ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ರಾಜಾದಿರಾಜರು, ಕರ್ತನು ಮೆಸ್ಸಿಯನು, ಹೊಸನ್ನ ಆಗಿರುವಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.